ಕೆಂಕಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಈಶ್ವರ ದೇವಸ್ಥಾನದ ಕಳಸಾರೋಹಣ ನವಗ್ರಹ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ಪರಮ ಪೂಜ್ಯ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ 1908 ಶ್ರೀ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಪ್ರತ್ಯೇಕ ಪಾದಕ್ಕೆ ಭಕ್ತಿಯನ್ನು ಮನೆಗಳನ್ನು ಸಲ್ಲಿಸಿ ವೇದಿಕೆ ವೇದಿಕೆ ಎಲ್ಲ ಅಧ್ಯಕ್ಷರು ಮತ್ತು ಮುಖ್ಯ ಅತಿಥಿ ಗುರುಗಳು ಒಂದು ಮಾತನ್ನು ಪ್ರತಿ ಸಾರಿ ಯಾರಾದರೂ ಕಾರ್ಯಕ್ರಮ ಕಡೆ ಹಾಕ್ಕೊಂಡಾಗ ಸೂಚನೆ ಕೊಡ್ತಾರೆ. ಆಯ್ತಪ್ಪ ನಾನು ಬರ್ತಾನೆ, ನನ್ನ ಸಮಯ ಹಾಳು ಮಾಡಬೇಡಿ, ಪ್ರತಿಯೊಂದು ನಿಮಿಷದಲ್ಲೂ ನನಗೆ ಮುಖ್ಯ. ದಯವಿಟ್ಟು ಬಂದಂಥ ಸಂದರ್ಭದಲ್ಲಿ ಎಲ್ಲ ಭಾಷೆಗಳು ವೇದಿಕೆಗಳು 15-20 ಜನ ಕೂಡ್ಬಿಡ್ತೀರಿ. ಆ 20 ಜನ ಎಷ್ಟು ಪ್ರತಿಯೊಬ್ಬರು ಹೇಳ್ತಿದ್ರು ಅಲ್ಲೇ 1-1.5 ಗಂಟೆ ಆಗುತ್ತೆ. ಅಷ್ಟು ಜನರು ವಿರುಷ ಆಯಿತು. ನನ್ನ ಭಾಷೆ ಯಾರು ಕೇಳಿದ್ರು ಯಾರ ಹೆಸರು ಹೇಳ್ಬೇಡಿ ಅಂತ ಹೇಳಿ ಹೇಳ್ತಾರೆ. ಅದು ಕಥಾಂಕ ಮಳೆ ಮಾಡ್ತೀವಿ. ನಮ್ಮ ಹೆಸರು ಯಾರೇ ಗೊತ್ತಪ್ಪ, ಯಾವ ಪ್ರಶ್ನೆ ಕೇಳಬೇಕಾದ್ರೆ ಯಾವ ಗೊತ್ತಿದ್ದ ಪೊಲೀಸರು ಯಾರು ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಅವ್ರ ಹೆಸರುಗಳು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಭಾಷೆ ನಾವ್ಯಾರು ಅದೇ ಸಹ ಭಾವಿಸುವಾಗ ತಮ್ಮಲ್ಲಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಕೆಳಗೆ ಕೊಟ್ಟೆ. ಇವತ್ತು ದೇವರಾಜ ಪ್ರಾಸ್ತಾವಿಕ ಮಾತಾಡುವಾಗ ಹೇಳಿದ ನಾಡಿಗೆ ಬರ ಬಂದಿರ್ಬೋದು, ಆದರೆ ಭಕ್ತಿಗೆ ಬರ ಬಂದಿಲ್ಲ ಅಂತ. ನಿಮ್ಮೂರಿ ಭಕ್ತಿ ಬಂದ ಬೇರೆ ಕಡೆ ಭಾರಿ ಭಕ್ತಿ ಬರ ಆಯ್ತಪ್ಪ, ದಯವಿಟ್ಟು ಅವರು ಸಹ ಭಕ್ತಿ ಆಗೇ ಇರ್ತಕ್ಕಂಥ ಪ್ರಾರ್ಥನೆ ಸದ್ಯ ಮಾಡಲಿಕ್ಕೆ ಇಚ್ಛೆ ಪಡ್ತಾನೆ. ಆದ್ರೆ ನಾಡಿಗೆ ಬರ ಬಂದೈತಿ, ಆದರೆ ನಮ್ಮ ತಾಲೂಕಲ್ಲಿ ಎಕ್ಕಡಿ ಮಾತ್ರ ಬರ ಬಂದಿಲ್ಲ ಅಂತಕ್ಕಂಥದ್ದು ಮಾತಲ್ಲಿ ಹೇಳಿಕೆ. ಕಾರಣ ಯಾಕೆ ಅಂತಂದ್ರೆ ಭದ್ರಾ ಚಾನಲ್ ಬಂದಂಥ ಸಂದರ್ಭದಲ್ಲಿ ಇದು ಶಿಫ್ಟಿಂಗ್ ವಿಲೇಜ್, ಹಳೆ ಊರು ಅಲ್ಲೇ ಐತಿ, ಹಳೆ ಊರು ಜಾಗ ನಿಮ್ಮ ಅಷ್ಟೇ ಐತಿ. ಸರ್ಕಾರ ಅವಾಗ 180 ಅಡಿ 120 ಅಡಿ ಸೈಟ್ ಕೊಟ್ಬಿಟ್ಟಂತೆ. ಒಳ್ಳೆ ದಾವಣಗೆರೆಗೆ ಹೋದ್ರೆ ವಿದ್ಯಾನಗರ ಶಿವಕುಮಾರ್ ಬುಡ ನೋಡಿದ್ರೆ ಬೆಂಗಳೂರಿಗೆ ಹೋದ್ರೆ ಇಂದಿರಾನಗರ ಅಂತ ಸುಸಜ್ಜಿತವಾದ ಸೈಟ್ ಕೊಟ್ಟು ಸರ್ಕಾರ ಈ ಮನೆ ಕಟ್ಟಿದ್ದು ಭಾಳ ಸುಖವಾಗಿದ್ದಾರೆ. ಇಡೀ ನಮ್ಮ ತಾಲೂಕಿನಲ್ಲಿ ಭದ್ರಾವತಿ ಕಟ್ಟಿರ್ಬೋದು, ತುಂಗಾರು ಅಪ್ಪರ್ ತುಂಗಾರು ಯಾವುದಾದ್ರೂ ಒಂದು ಸಂಪೂರ್ಣವಾಗಿ ನೀರಾವರಿ ಭದ್ರಾವತಿ ಅತ್ಯಂತ ಆಯ್ಕೆ ಆಗೈತೆ ಅಂದರೆ ಅನುಭವ ಪಡ್ತಿದೆ ಅಂದರೆ ಕುಂದೂರು ಮತ್ತು ವೆಕ್ಕಣಿ ಅಂತಕ್ಕಂಥ ಹೇಳಿಕೆ ಇಚ್ಛೆಪಡ್ತಾರೆ. ಅದ್ರ ಭಾಳ ಎಲ್ಲ ನೀರಾವರಿ ಐತಿ, ಎಲ್ಲ ತೋಟ ಮಾಡ್ಕೊಂಡಿರಿ, ಭಾಳ ನೆಮ್ಮದಿಯಾಗಿದ್ದೀರಿ. ಹಾಗಾಗಿ ಭಾಳ ಪುಣ್ಯವಂತರು ಅಂತ ಹೇಳಿ ಈ ಸಿದ್ದೇಶನಾಗ ಮಾತಾಡ್ಕೊಂಡಿದ್ರು. ಕಳೆದರೆ ನೀರು ಕಮ್ಮಿ ಇತ್ತು, ಆದರೂ ಕಷ್ಟಪಟ್ಟು ಕೊಟ್ವಿ ನಮಗೂ ಗಾಡಿದ್ರು ಕೂಡ ಕೊಟ್ಬಿಟ್ವಿ. ಮತ್ತೆ ಆಗೋದ್ರ ಜನ ಊರಾಗ ಅಂತ ಭಾಷಿದ್ರು. ಅದು ನೀವು ದೇವರು ಕಂಡುಬಿಟ್ಟು 2 ಮನೆ ಬಂದ ಎಲ್ಲರೂ 40-45 ಕೊಡ್ತಾರೆ. ಕಷ್ಟ ಬೆಳಕಂದ್ರೆ ಇತಿಹಾಸದಲ್ಲಿ ಡ್ಯಾಮ್ ಕಟ್ಟಿ 63 ವರ್ಷದ ಇರೋರಿಗೆ ಯಾರು 3,300 3,000 ಹೇಳ್ತಾ ಇರ್ತಾರೆ. 2,200 ದಾಟಿದ್ರು, 4,000 ದೇಹ ತಗೊಂಡ್ರಿ. ಆ ದುಡ್ಡು ಈಗಲೂ ಬ್ಯಾಸಿಗೂ ನಿಮ್ದು ಆ ದುಡ್ಡು ಇಟ್ಕೊಂಡು ಪುಣ್ಯಂತರಾಗಿದ್ದಪ್ಪ. ಹಾಗಾಗಿ ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಪೂಜ್ಯರ ಆಶೀರ್ವಾದ, ಭಗವಂತ ಆಶೀರ್ವಾದ ಐತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯುವಕರ ಬಗ್ಗೆನೂ ಭಾಳ ಹೇಳಿದಾನೆ. ಭಾಳ ಖುಷಿ ಆಯ್ತು. ಇವತ್ತು ಮಾತ್ರ ಇವರು ಭಾರಿ ಯುವಕರು ಭಾಳ ಭಕ್ತಿಯಿಂದ ಗುರುಗಳನ್ನ ಸ್ವಾಗತ ಮಾಡಿದ್ದಾರೆ. ಇದೇ ಭಕ್ತಿ ತಂದೆ ತಾಯಿಗಳನ್ನು ಸಾತ್ರದಲ್ಲಿ ಸಹ ಪೋಷಣೆ ಮಾಡಿದ್ರೆ ಸಹ ನಮ್ಮ ಯುವಕರಲ್ಲಿ ಇರಲೇ ಇರ್ತಕ್ಕಂಥ ವಿನಂತಿ ಸಂದರ್ಭದಲ್ಲಿ ನಾನು ಯುವಕರಲ್ಲಿ ಸಹ ಪ್ರಾರ್ಥನೆ ಮಾಡಿರ್ತೇನೆ. ಇನ್ನು ದೇವರ ಬಗ್ಗೆ ತಾವು ಅನೇಕ ಕಥೆ ವಿಷಯಗಳನ್ನು ಕೇಳಿದಿರಿ. ಹೇಳ್ಬೇಕು ಬೇಡ ಗೊತ್ತಿಲ್ಲ. ದೇವರು ನಿಜವಾಗೂ ದೇವರನ್ನು ನಂಬಿದವರಿಗೆ ಎಲ್ಲೂ ಮೋಸ ಆಗೋದಿಲ್ಲ. ನಮ್ಮನ್ನು ಕಾಪಾಡಿ ದೇವರು ಸೃಷ್ಟಿಕರ್ತ ಬ್ರಹ್ಮನೇ ದೇವರು ಅಂತಕ್ಕಂಥ ನಾವಾದರೂ ಭಾವಿಸಬೇಕು ಅಂತಕ್ಕಂಥ ಮಾತಲ್ಲಿ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಟ್ಟು ನಾನು ಒಂದು ವಿನಂತಿಯನ್ನು ಮಾಡ್ಕೊಂತ ಯಾರೂ ಸಹ ಭಕ್ತರನ್ನೇ ಭಾವಿಸಬಾರ್ದು ಅಂತಕ್ಕಂಥ. ನಾವು ಶಾಸಕರಾದಾಗ ಪ್ರತಿಯೊಂದರಲ್ಲೂ ಪ್ರತಿಯೊಂದು ಜನ ಶಾಸಕರು ಇರ್ಬೋದು, ಲೋಕಸಭಾ ಸದಸ್ಯರು ಏನಾದ್ರು ನಾವು ದೇವಸ್ಥಾನ ಕಟ್ತೀವಿ, ನೀವು ಅನುದಾನ ಕೊಡ್ರಿ ಅಂತ ಕೇಳ್ತೀವಿ. ನಾವು ಅದು ಇದ್ದಲ್ಲಿ ಕೊಡ್ತೇವೆ. ಏನೋ ಒಂದು 5,000 10,000 25,000 ಕೊಡ್ತೀವಿ. ನೀವೇನು ಮಾಡ್ತೀರಿ? ನಮ್ಮ ಹೆಸರನ್ನ ಕಲ್ಲಿನ ಕೆತ್ತಿ ದೊಡ್ಡ ಹಾಕಿ ಶಾಸಕರ ಅಂತ ನಮ್ಮ ಹೆಸರು ಹಾಕ್ತೀವಿ. ನಾವು ಕೊಟ್ಟದ್ದು ಸರ್ಕಾರ ದುಡ್ಡು, ನಿಮ್ಮ ದುಡ್ಡು ನಮ್ಮ ಮುಂದಾಕಿ ಆ ಭಕ್ತರು ಕೋಡಿ ಹೇಳಿ ಗುಜರಾತ್ 1 ಲಕ್ಷ 2 ಲಕ್ಷ 3 ಲಕ್ಷ ಕೊಟ್ಟು ಅವ್ರ ಹೆಸರು ಹೇಳಿ. ದಯವಿಟ್ಟು ನನ್ನ ವಿನಂತಿ, ಬೇರೆ ಏನೋ ಗೊತ್ತು, ನನ್ನ ಅನಿಸಿಕೆ, ಎಲ್ಲಿ ಶಾಸಕರು ದುಡ್ಡು ಕೊಟ್ಟರೆ ನಂದು ಮಾತ್ರ ಎಲ್ಲೂ ನನ್ನ ಹೆಸರು ದೇವಸ್ಥಾನಕ್ಕೆ ಹಾಕ್ಬೋದು ಅಂತಕ್ಕಂಥ ವಿನಂತಿಯನ್ನು ಎಲ್ಲ ಭಕ್ತರು ನಾನು ಈ ಸಂದರ್ಭದಲ್ಲಿ ಮಾತಾಡಿಕೊಂಡು. ಇನ್ನು ನೀವು ದೇವರನ್ನ ನಂಬಿದರೆ ಎಂದೂ ನಮಗೆ ದೇವರನ್ನ ಪೂಜಿಸುವ, ತಂದೆ ತಾಯಿಗಳನ್ನ ಪೋಷಿಸುವ, ಗುರುಗಳನ್ನು ಭಕ್ತಿಯಿಂದ ಕಾಣುವ, ಕಡೂರು ಮೂಕಲ್ಲಿ ಕೊಟ್ಟ ಸರ್ವಜ್ಞ ಹೇಳ್ತೀವಿ. ನಾನು ಈ ಸಂದರ್ಭದಲ್ಲಿ ಒಂದು ಸಣ್ಣ ನಿಷ್ಠಾಂತವನ್ನು ಕೊಟ್ಟು ನಾನು ಮಾತುಕೊಡ್ತೀನಿ. ಗುರುಗಳಿಂದ ಬಹಳ ಕಾರ್ಯಕ್ರಮಗಳಿಂದ ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ನಮ್ಮ ಇಂಡಿಯಾದಿಂದ ಹೋದಂಥ ಯುವಕ ಅಂತರ್ಜಾತಿ ವಿವಾಹ ಭಾಳ ಆಗ್ತಾ ಇತ್ತು. ಸರಿ, ಅಂತರ್ಜಾತಿ ವಿವಾಹ ಆಗ್ತದೆ, ಎಲ್ಲ ಆಗ್ತದೆ.
ಇಂಥ ಪೋಷಕರು ವಿವಾಹ ಆಗ್ತಾಯಿತ್ತು. ವಿವಾಹ ಸಂಬಂಧ ನಮ್ಮಲ್ಲೇ ಕಾಣಿಕೆ ಕೊಟ್ಟು ಅಲ್ಲಿ ಸಹ ನಮ್ಮ ಭಾರತ ದೇಶದಿಂದ ಹೋದರು, ಆ ದೇಶದೆಲ್ಲ ಕಾಣಿಕೆ ಕೊಡ್ತಾ ಇದ್ದಾರೆ. ಇವಾಗ ಭಾರತ ಇವತ್ತಿ ಪಾಶ್ಚಿಮಾತ್ಯ ರಾಷ್ಟ್ರ ಕೊಟ್ಟ ಸಂದರ್ಭದಲ್ಲಿ ನಮಗೆ ಭಾರತದಿಂದ ಹೋದಂಥ ಯುವಕ ಡಾಕ್ಟ್ರು ಅವನೇನು ಮಾಡ್ದಂತೆ ಯಾರೇ ಪ್ರೆಸೆಂಟೇಷನ್ ಕೊಟ್ಟರು ಆ ಹುಡುಗ ಕೈ ಕೊಟ್ಟು ರೂಮಿ ಕಳಿಸ್ತಾರೆ, ಅವನು ರೂಮಿಗೆ ಕಳಿಸ್ತಾ ಇದ್ದಾರೆ. ಆದರೆ ಪಾಶ್ಚಿಮಾತ್ಯದ ಹುಡುಗಿ ಯಾರೇ ಏನೇ ಪ್ರೆಸೆಂಟೇಷನ್ ಕೊಡಲಿ ತೆಗೆದು ಕವರ್ ತೆಗೆದು ಹೊಡೆದು ಥ್ಯಾಂಕ್ ಯು ಅನ್ನೋದು. ಅದು ಅವ್ರ ಸಂಸ್ಕೃತಿ ಇದು. ಅವ್ರು ಯಾಕೆ ಮಾಡ್ತೀವಿ ಹೇಳಿ ಯಾಕೆ ಓಪನ್ ಮಾಡ್ತೀವಿ, ಅದು ನಮ್ಮ ಸಂಸ್ಕೃತಿ ಅಂತ ಹೇಳಿರುತ್ತೆ. ಆ ಸಂಸ್ಕೃತಿಯನ್ನು ನಾವು ದೇವರನ್ನು ನಂಬಿದ್ವಿ. ಅವಾಗ ಹೆಣ್ಮಗಳು ಹೇಳಿದಂತ ಅವರ ದೇಶದ ಒಂದು ದೃಷ್ಟಾಂತವನ್ನು ಹೇಳಿದಂತೆ. ಒಬ್ಬ ರಾಜ ಇಡೀ ರಾಜ್ಯಪಾಲನೆ ಆಡ್ತ ಸಂದರ್ಭದಲ್ಲಿ ರಾಜ ಏನು ಹೆಮ್ಮೆ ಇತ್ತು ಅಂತಂದರೆ, ಈ ರಾಜ್ಯಪಾಲ ಆಡ್ತದೆ ನಮ್ಮದು ರಾಜ್ಯದ ಎಲ್ಲ ಜನರು ಸಹ ಸುಖ ಶಾಂತಿ ನೆಮ್ಮದಿ ಇದ್ದರೆ, ನಮ್ಮ ರಾಜ್ಯದಲ್ಲಿ ಎಲ್ಲೂ ಬರ ಇಲ್ಲ, ಎಲ್ಲರೂ ನನ್ನ ಆಶೀರ್ವಾದದಿಂದ ಎಲ್ಲ ನೆಮ್ಮದಿ ಇದ್ದಾರೆ ಅಂತಕ್ಕಂಥ ಕಂಬು ಆ ರಾಜ್ಯ. ಕೆಲವು ಇಲ್ಲ ರಾಜ ಅಲ್ಲ, ದೇವರ ಆಶೀರ್ವಾದದಿಂದ ದೇವರ ಕೃಪೆಯಿಂದ ನಾವೆಲ್ಲ ನೆಮ್ಮದಿ ಅಂತ ಒಬ್ಬ ಪ್ರತಿಪಾದನೆ ಮಾಡ್ತೀವಿ. ಒಬ್ಬ ರಾಜಮಾನವ, ಒಬ್ಬ ದೇವಮಾನವ. ಅವ್ರು ರಾಜ ಪರೀಕ್ಷೆ ಭಾಳ ಸ್ವಲ್ಪ ಮನಸ್ಸಿನ ಒಟ್ಟಿಗೆ ಇರ್ತದೆ. ಇವನು ಯಾರು ದೇವಮಾನವ, ದೇವರೇ ಪ್ರತಿ ಎಷ್ಟು ಅಂತ ಹೇಳ್ತಾರೆ. ನಾನು ರಾಜ ವ್ಯಾಸ ಆಗ್ತದೆ ದಿಮ್ಮದಿಂದ ಮರುವೇಷದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಸುತ್ತಾಡ್ಕೊಂತ ಮರುವೇಷಗಳು. ಯಾರೋ ಒಬ್ಬರು ಕೇಳಿ ಆದರೆ ಇಲ್ಲ ನಮ್ಮ ರಾಜ್ಯದಿಂದಲೇ ನಮ್ಮ ರಾಜ್ಯದಲ್ಲಿ ಇಷ್ಟೆಲ್ಲ ಸಮೃದ್ಧಿಯಾಗಿರ್ತಕ್ಕಂಥದ್ದು ಒಬ್ಬರೇನೆ. ಇನ್ನೊಬ್ಬ ದೇವಮಾನವ ದೇವ್ರನ್ನ ಕೇಳ್ತಾ ಇರ್ತಾರ, ಅವನ ಹತ್ರ ಹೋಗಿ ಕೇಳಿದ್ರೆ ಇದೆಲ್ಲ ದೇವ್ರ ಕೈಯಿಂದ ನಮ್ಮ ರಾಜ್ಯ ಸಂಪೂರ್ಣತೆ ನೆಮ್ಮದಿಯಾಗೈತಿ ಅಂತ ಹೇಳಿದಂತೆ. ರಾಜ್ಯಕ್ಕೆ ಸ್ವಲ್ಪ ಅಸಮಾಧಾನ ಅವತ್ತು ಆಸ್ಥಾನಕ್ಕೆ ಹೋದಂತೆ. ಆಸ್ಥಾನಕ್ಕೆ ಹೋಗಿ ಒಂದು ಕುಂಬಳಕಾಯಿ ಹೊಡೆದು ಅದರಲ್ಲೆಲ್ಲ ಚಿನ್ನಾಭರಣ ಇಟ್ಟು ಯಾರು ರಾಜನನ್ನು ಹೊಡೆದ್ನೋ ಅವನಿಗೆ ಕೊಟ್ಟು ಹೋಗ್ರಿ ಅಂತ ಅದನ್ನ ಅವರ ಸೇವಕರಿಂದ ಕಳಿಸ್ಕೊಡ್ತಾರೆ. ಇನ್ನೊಬ್ಬ ದೇವರಿಂದಲೇ ನಮ್ಮ ರಾಜ್ಯ ಕೃಷಿ ಭಾಳ ನೆಮ್ಮದಿಯಾಗೈತಿ ಅಂತ ಹೇಳಿದ್ರೆ ಒಂದು ಹೂವಿನ ಬುಟ್ಟಿ ಕಳಿಸಿದ್ದಾರೆ. ಹೂವಿನ ಬುಟ್ಟಿ ಕಳಿಸಿ ನೀನು ಪೂಜೆ ಮಾಡುವಂತ ಅವನು ಕಳಿಸಿದ್ದಾರೆ ಫೋನೆ. ಆಮೇಲೆ ಆಯಿತು, ಕೊನೆಗೆ ಹೂವಿನ ಪಟ್ಟಿ ರಾಜ ಕುಂಬಳಕಾಯಿಗೆ ಖುಷಿಯಾಗ್ಬಿಟ್ಟವ್ರು ಭಕ್ತ. ರಾಜ ಯಾರು ಆ ದೇವಭಕ್ತ ಕುಂಬಳಕಾಯಿಗೆ ಖುಷಿಯಾಗಿ ಅಲ್ಲ ಏನು ರಾಜನ ಹೊಡಿದಲ್ಲ ಅವನ ಕುಂಬಳಕಾಯಿಗೆ ಖುಷಿಯಾಗ್ಬಿಟ್ಟು ಸಂತೋಷವಾಗಿ ಮನೆಯಾಗಿಟ್ಟ. ಇಟ್ಟು ಪಕ್ಕದಲ್ಲಿ ಹೂವಿನಾಗಿತ್ತು. ರಾಜನಿಗೆ ಏನಾದ್ರು ತಗೊಂಡು ಹೋಗ್ಬೇಕು ಅಂತೇಳಿ ಹೋಗಿ ಆಮೇಲೆ ಹೂವು ಕೇಳಿದಂತೆ. ಆ ರಾಜ ಸಿದ್ಧ ಹೂವು ಅವ್ರಿಗೆ ಕಳಿಸಿದ ದೇವಮಾನವಿಗೆ. ಅವನೇ ಮಾಡ್ತಾರೆ ಎಲ್ಲರೂ ಹಾರ ಮಾಡ್ತಾರೆ, ಇಬ್ಬರಿ ಹೂವನ್ನು ಹಾರ ಮಾಡ್ಕೊಂಡು ದೊಡ್ಡ ಹಾರ ಮಾಡಿದ್ರು. ಇದಷ್ಟು ಪುಟ್ಟಿದ್ದು ನನಗೆ ಹಾರ ಬೇಕು ನೋಡ್ಬಾರ್ದು, ನಿನಗೆಲ್ಲ ಆಗುತ್ತಾನೆ ಆಕ್ಸಿಡೆಂಟ್ ದುಡ್ಡು ನಾನು ಕೊಡ್ತಾರಪ್ಪ, ನೀನು ಯಾಕೆ ಕೊಡುವಂತ ದಿವಸ ಅಂತೆ. ಅವ್ರಿಗೆ ಏನು ಮಾಡೋದು ಏನು ಕೊಡ್ಬೇಕು ಅಂತ ಏನು ರಾಜ ಕುಂಬಳಕಾಯಿ ಕೊಡುತ್ತಲ್ಲ, ಆ ಕುಂಬಳಕಾಯಿ ಕೊಟ್ಬಿಟ್ಟೆ ನಾವು ಇದಕ್ಕೆ ಬಂದೇನು ಹೋದ ಆ ಉಗುರು ಹಾರ ರಾಜ ಹಾರ ಹಾಕಿ ಬಂದ. ಇವನ ಹಾರದಲ್ಲಿ ಇವ್ರು ಕುಂಬಳಕಾಯಿ ಕೊಡ್ದ. ಅವನು ತಗೊಂಡ ಮನೆ ಹೊಡೆದಂತೆ ಚಿನ್ನಗಳೇ ತುಂಬಿತ್ತಂತೆ. ಎಲ್ಲಿ ದೇವಮಾನವನಿಗೆ ಚಿನ್ನದ ಕುಂಬಳಕಾಯಿ ಸಿಕ್ತು ಅಂತಕ್ಕಂಥದ್ದು ಆ ಮಗಳು ಅವರಿಗೆ. ಹಾಗೆ ದೇವರನ್ನು ನಂಬಿದವರಿಗೆ ಎಲ್ಲೂ ಸಹ ಮೋಸ ಇಲ್ಲ, ನೆಮ್ಮದಿ ಸಿಗ್ತದೆ. ನಿಜವಾಗೂ ಇವತ್ತು ಎತ್ತಲಿಗ್ರಾಮ ನೋಡಿ ಭಾಳ ಖುಷಿ ಆಗ್ತಾ ಇದೆ. ಇವೆಲ್ಲ ನಿಜವಾಗೂ ದೇವರು ಕೊಟ್ಟಂಥ ವರ ಅಂತಕ್ಕಂಥ ಒಂದು ಎಲ್ಲ ಕೇರಿಗಳು ಒಂದು ದೇವಸ್ಥಾನದಪ್ಪ, ಎಲ್ಲ ಜನಾಂಗಗಳು ಒಂದು ದೇವಸ್ಥಾನದಲ್ಲಿ ಈಗ ಎಂಪಿ ಹೇಳಿದಂಗೆ ಅವನು ಕಾಪಾಡಿಕೊಳ್ತಕ್ಕಂಥ ಶಕ್ತಿ ನಿಮ್ಮದು ಅಂತಕ್ಕಂಥ ಮಾತಾಡಿ ಸಂದರ್ಭದಲ್ಲಿ ಅವಕಾಶಕ್ಕೋಸ್ಕರ ಧನ್ಯವಾದ ಹೇಳಿ ಒಂದು ಮಾತನ್ನು ಹೇಳಲೇಬೇಕು ಅಂತ ಕಾರ್ಯಕರ್ತರು ಹೇಳಿದರು. ನಾನು ಚುನಾವಣೆ ಗೆದ್ದಾದ್ಮೇಲೆ ಈ ಊರಿಗೆ ಬಂದಾಗ ಎರಡು ಬೇಡಿಕೆ ಇಟ್ಟಿದ್ವಿ. ಒಂದು ದೇವಸ್ಥಾನಕ್ಕೆ ಮಾಯಂಕ ದೇವಸ್ಥಾನ ಸಮುದಾಯ ಕೇಳಿದ್ವಿ. ಇನ್ನೊಂದು ಹೊಳೆ ಹೆಣ್ಮಕ್ಳು ಆಟ ಮಾಡ್ಕೊಂಡು 50 ಜನ ಇವ್ರು ಹೆಣ್ಮಕ್ಳು ನಮ್ಮ ಮನೆಗೆ ಬಂದರು. ಅವ್ರ ಬೇಡಿಕೆ ಏನಂದ್ರೆ ಪತ್ರಿಕೆ ತುಂಬ ಚಾದಾಳಿಗೆ ಭದ್ರಾಚಾರ ಹೊಳೆ ಮೆಟ್ಲು ಮಾಡಿಸ್ಕೊಡ್ರಿ ಅಂತ ಹೇಳಿದ್ವಿ. ಹೊಳೆ ಮೆಟ್ಲಿಗೆ ದುಡ್ಡಾಗಿದೆ, ಕಾರಣದಿಂದ ಅದು ಆ ಹೆಡ್ಡಲ್ಲ ಅಂತೇಳಿ ವಾಪಸ್ ಹೋಗಿದೆ. ಇನ್ನೊಂದು 2 ತಿಂಗಳೊಳಗೆ ಮಾತು ಕೊಟ್ಟಂತೆ ನಮ್ಮ ಚಾನಲ್ಗೆ ಹೊಳೆ ಮೆಟ್ಟನ್ನು ಮಾಡಿಸ್ಕೊಡ್ತಿದ್ದ ತಾಯಿಯಂದರಿಗೆ ಮಾತು ಕೊಟ್ಟು ಮಾಯಂಕ ದೇಶಗೂ ಭೇಟಿಗೆ ಮಾಡಿಕೊಟ್ಟು ಭಾಳ ಖುಷಿಯಿಂದ ಇವತ್ತು ಹೆಣ್ಮಕ್ಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದೀನಿ. ಅದು ಕಾರಣ ಏನಂತೂ ಹೇಳಿದರು. ಗುರುಗಳು ಒಂದು ಆಶೀರ್ವಾದಕ್ಕೆ ಅವ್ರು ಬಂದಿರಿ, ನಿಮ್ಮ ಸೈನ್ಯವನ್ನು ಹೆಚ್ಚು ಮಾಡಿ ಅವಕಾಶವೂ ಈ ವ್ಯವಸ್ಥೆ ಎಲ್ಲ ಭಕ್ತರಿಗೂ ಸಹ ಕಾರಣೀಭೂತರಂತ ಎಲ್ಲರಿಗೂ ಸಹ ಅಭಿನಂದನೆ ಪೂಜೆಗೆ ತಬೇಲಿಗೆ ಉಂಚಿ ಏನು ಬೇಡ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಪೂಜೆಯಲ್ಲಿ ಪ್ರಾರ್ಥನೆ ಮಾಡಿ ನಾನು ಕೊಡ್ತಾ ಹೇಳಿ.